ನಮ್ಮ ರಾಜ್ಯದ ದುರಂತ ಹೆಂಗಿದೆ ಅಂತಂದರೆ ಪ್ರತಿದಿನ 3500 ಕ್ಯೂಸೆಕ್ ನೀರು ತಮಿಳ್ನಾಡಿಗೆ ಹರಿಸ್ಬೇಕು ಎನ್ನುವಂಥದ್ದು ನಿನ್ನೆ ಆದೇಶ ಆಗಿದೆ. ಇದಕ್ಕೆ ಕಾವೇರಿ ನೀರಿನ ಪ್ರಾಧಿಕಾರ ಕೂಡ ಒಪ್ಕೊಂಡಿದೆ. ನಮ್ಮ ಸರ್ಕಾರ ಏನು ಮಾಡ್ತದೆ, ಕೇಂದ್ರ ಸರ್ಕಾರ ಮಾಡ್ತಿದೆ, ಏನು ಮಾಡ್ತಿದೆ ಅನ್ನೋಂಥದ್ದು ಪ್ರಶ್ನೆ. ಹಿಂಗೆ ಆದರೆ ನಮ್ಮ ರಾಜ್ಯದ ಜನರಿಗೆ ದೊಡ್ಡ ಮಟ್ಟದ ಅಭಾವ ಅನ್ಸಲ್ವಾ ಅಂತ. ಸರ್, ಇದೇನಾಗಿದೆ ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ಇದು ಕರ್ನಾಟಕಕ್ಕೆ ಒಂದು ಶಾಪ ಅಂತಲೇ ಹೇಳ್ಬೋದು, ಕನ್ನಡಿಗರಿಗೂ ಕೂಡ ಒಂದು ಶಾಪ ಅಂತಲೇ ಹೇಳ್ಬೋದು. ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸುಮಾರು 16 ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಇವಾಗ ಸರ್ಕಾರ ಏನು ಕೋರ್ಟ್ ಆದೇಶಗಳು ಇರ್ತದೆ ಅದನ್ನು ಪಾಲಿಸ್ಬೇಕಾಗಿರೋದು ಇಲ್ಲಿ ಅಧಿಕಾರಿಗಳ ಧರ್ಮ ಆಗಿರ್ತದೆ. ಅವರನ್ನು ನಾವು ದೂಷಣೆ ಮಾಡೋಕ್ಕಾಗೋದಿಲ್ಲ. ಆದರೆ ನಾನು ಕೇಳೋಂಥದ್ದು, ಯಾವುದೇ ಪಕ್ಷ ಬರಲಿ ಅದಕ್ಕೆ ಕನ್ಸರ್ನ್ ಮಿನಿಸ್ಟ್ರುಗಳು ಇರ್ತಾರೆ. ಆದರೆ ಏನು ಮಾಡ್ತಾ ಇದ್ದಾರೆ, ನಮ್ಮ ವಕೀಲರೇ ಆಗಿರ್ಬೋದು ಯಾವ ಮಟ್ಟದಲ್ಲಿ ಅಲ್ಲಿ ವಾದ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಆಗ್ತದೆ. 3500 ಕ್ಯೂಸೆಕ್ಸ್ ಕೊಡೋಣ, ಆದರೆ ನಮ್ಮಲ್ಲಿ ಇದೆಯಾ ಅನ್ನೋದು ಒಂದು ಮಾಹಿತಿನ ಕರ್ನಾಟಕಕ್ಕೆ ಅದರಲ್ಲೂ ಎಷ್ಟು ಜನ ಬೆಳೆ ಹಾಕಿದ್ದಾರೆ, ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಸ್ಪೆಷಲಿ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಎಷ್ಟು ಕ್ಯೂಸೆಕ್ಸ್ಗಳು ಬೇಕಾಗುತ್ತೆ, ಈ ವರದಿಯನ್ನು ನಿರಂತರವಾಗಿ ತಗೊಂಡು ಕೋರ್ಟಿಗೆ ಸಲ್ಲಿಸಿದಾಗ ಮಾನವೀಯತೆ ದೃಷ್ಟಿಯಿಲ್ಲಾದರೂ ನೋಡೋಂಥ ಒಂದು ಸಾಧ್ಯತೆಗಳು ಇರುತ್ತೆ. ಬಟ್ ಯಾಕೆ ಆಗ್ತಾ ಇಲ್ಲ, ಪದೇ ಪದೇ ಪ್ರತಿ ಸರಿ ಹಿನ್ನಡೆನೇ ನಮ್ಗೆ ಆಗ್ತಾಯಿದೆ ಕನ್ನಡಿಗರಿಗೆ, ಕರ್ನಾಟಕಕ್ಕಾಗಲಿ. ಎಲ್ಲೋ ಒಂದು ಕಡೆ ಅನಿಸುತ್ತೆ, ಈಗ ಏನೊಂದು ನಿಗಮ ಏನು ಮಾಡ್ಕೊಂಡಿದ್ದಾರೆ, ಒಂದು ಬೋರ್ಡ್ ಅಂತ ಏನು ಮಾಡಿಕೊಂಡು ಇವರು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳನ್ನ ದೂರ ಇಟ್ಟು ಈ ಸರಿ ಎಲ್ಲೋ ಒಂದು ಕಡೆ ರೈತರುಗಳ್ನೇ, ಅನ್ನದಾತರು, ದೊಡ್ಡ ಮನಸ್ಸಿರೋಂಥವ್ರು ಈ ಕಡೆ ರಾಜ್ಯದಿಂದ ಮತ್ತು ನಮ್ಮ ತಮಿಳುನಾಡು ರಾಜ್ಯದಿಂದ ರೈತರುಗಳ್ನೇ ಹಿಡಿದು ಕೆಲವೊಂದು NGOಗಳನ್ನ ಹಿಡಿದು ಇದಕ್ಕೊಂದು ಪರಿಹಾರವನ್ನು ಕೊಡೋಂಥ ಒಂದು ನಿಟ್ಟಿನಲ್ಲಿ ಮಾಡಿದಾಗ, ಎಲ್ಲೋ ಒಂದು ಕಡೆ ಅಧ್ಯಯನ ಮಾಡಿದಾಗ ಎಲ್ಲ ಹಂಚ್ಕೊಂಡು ತಿನ್ನುವಂಥ ಬುದ್ಧಿ ಇಡೀ ರಾಷ್ಟ್ರಕ್ಕೇ ಅನ್ನದಾತರಾಗಿರೋಂಥ ನಮ್ಮ ರೈತರುಗಳು ಎಲ್ಲ ಒಂದು ಕಡೆ ಕೂತ್ಕೊಂಡು ಅವರೇ ಸಮಪಾಲವಾಗಿ ಹಂಚ್ಕೊಳ್ಳೋಂಥ ಒಂದು ಮನಸ್ಥಿತಿ ಬರ್ಬೋದು. ಇದನ್ನೊಂದು ಪ್ರಯತ್ನ ಮಾಡ್ಬೋದು ಅಂತೇಳಿ ನಾನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೇಳ್ಕೊತೀನಿ. ತಮಿಳ್ನಾಡಿಗೆ ನೀರು ಅವಶ್ಯಕತೆ ಇಲ್ಲ ಅಂತಂದಾಗ ನಮ್ಮ ರಾಜ್ಯನ ಯಾಕೆ ಮುಗಿಸುವಂಥ ಕೆಲಸಕ್ಕೆ ಮಾಡ್ತಾರೆ ಅಂತ, ಅಂದರೆ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ನಮಗೆ ನಾನು ಅದನ್ನೇ ಹೇಳ್ತಾರೆ ಸರ್, ಈಗ ರೈತರುಗಳು ಯಾವತ್ತಿದ್ರೂ ಒಂದೇ ಇರ್ತಾರೆ. ಅಲ್ಲೇ ರೈತರುಗಳು ಎಲ್ಲೂ ಬೇರೆ ಆಗಲ್ಲ. ಅನ್ನದಾತರು ದುಡಿಯೋದೇ ಆಗಿರ್ಬೋದು. ಇಲ್ಲಿ ಒಂದು ಗೊತ್ತಿಲ್ಲದೇ ಇರೋಂಥ ಒಂದು ಕಣ್ಣಿಗೆ ಮರೆಮಾಚುವಂಥ ಒಂದು ರಾಜಕೀಯಗಳು ನಡೀತಾ ಇರ್ತವೆ. ಇಲ್ಲ ಅಂದರೆ ಇವರ ಬೇಳೆಗಳನ್ನು ಎಲ್ಲಿ ಬಯಸ್ಕೊಳ್ಳೋಕ್ಕಾಗ್ತದೆ, ಜನಗಳು ಏನಕ್ಕೆ ಇವ್ರ ಹತ್ರ ಹೋಗ್ತಾರೆ, ರಾಜಕಾರಣಿಗಳ ಹತ್ರ. ಈ ರೀತಿ ಇರುವಾಗ ಕಣ್ಣಿಗೆ ಕಾಣದೇ ಇರೋಂಥದ್ದು ಒಂದು ವಿಷಯ ಇರೋದ್ರಿಂದ ಸರ್ಕಾರ ಕೂಡ ಇದೇ ರೀತಿ ವರ್ಡಿಕ್ಸ್ ಕೊಡ್ತಾ ಇರೋದ್ರಿಂದ ಜಡ್ಜ್ಮೆಂಟ್ಗಳು ಇದು ಈಗಲೂ ಒಂದು ಕ್ವಶನ್ ಮಾರ್ಕಾಗೇ ಉಳಿದಿದೆ. ಇದಕ್ಕೆ ನಮಗೂ ಇನ್ನೂ ಉತ್ತರ ಗೊತ್ತಾಗಿಲ್ಲ. ಬಟ್ ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು ಬಂದು ರೈತರುಗಳಾಗಿರ್ಬೋದು, NGOಗಳಾಗಿರ್ಬೋದು, ಬೇರೆ ಇದ್ರ ಬಗ್ಗೆ ಸ್ಪೆಷಲಿಸ್ಟ್ಗಳಂತ ಆಗಿರೋಂಥವ್ರು ಕೂತ್ಕೊಂಡು ಈ ಒಂದು ಇದರಲ್ಲಿ ನಿಗಮದಲ್ಲಿ ಸಪ್ರೇಟ್ ಒಂದು ಆಯೋಗನೆ ಮಾಡಿಕೊಂಡು ಏನಾದ್ರು ಮಾಡಿದ್ರೆ ಏನಾದ್ರು ಒಂದು ಸೊಲ್ಯೂಷನ್ ಸಿಗಬಹುದು ಇದಕ್ಕೆ ಅನ್ನೋದು ನನ್ನ ಒಂದು ಯೋಚನೆ. ಭೂಪಟದಲ್ಲಿ ಕರ್ನಾಟಕ ಮೇಲಿದೆ, ತಮಿಳುನಾಡು ಕೆಳಗಿದೆ. ಒಂದು ವೇಳೆ ತಮಿಳುನಾಡು ಕರ್ನಾಟಕ ಭಾಗದಲ್ಲಿ ಇದ್ದಿದ್ದರೆ ತಮಿಳುನಾಡು ಕರ್ನಾಟಕಕ್ಕೆ ನೀರು ಬಿಡ್ತಿದ್ದಾರೆ ಅನ್ನೋ ಪ್ರಶ್ನೆ. ಈಗ ಬಂದಿರೋಂತಹ ರಾಜರ ಕಾಲದಿಂದ ಬಂದಿರೋಂಥ ಈ ಒಂದು ಹೋರಾಟಗಳಾಗಿರ್ಬೋದು, ಇದೊಂದು ಪ್ರಾಬ್ಲಮ್ ಇಶ್ಯೂಸಲ್ಲಿ ಇವಾಗಿನ ಕೋರ್ಟನ್ನ ನಾವು ಕನ್ಸಿಡರ್ ಮಾಡಿದ್ರೆ ಖಂಡಿತ ಅಲ್ಲೂ ಉಲ್ಟಾ ಆಗ್ತಾ ಇತ್ತು ಅನ್ಸುತ್ತೆ. ಏನೋ ತಮಿಳ್ನಾಡೇ ಮೇಲಿದ್ದು ನಮ್ಮ ಕರ್ನಾಟಕನೇ ಕೆಳಗಿದ್ದಿದ್ರೆ ಖಂಡಿತ ಅವ್ರು ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಇವ್ರು ಕೊಡ್ತಾರ ತೀರ್ಪು ಬಂದ್ಬಿಟ್ಟು ಒನ್ ಸೈಡೆಡ್ ಅಂತ ಡೌಟ್ ಆಗುತ್ತೆ ಒಂದ್ಸರಿ. ಬಟ್ ಜಡ್ಜ್ಮೆಂಟ್ ಮೇಲೆ ನಮಗೆ ಅದೇ ಯಾಕೆ ಈಗ ಸುಪ್ರೀಂ ಕೋರ್ಟೇ ಆಗ್ಬೋದು, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಬೋದು, ಕೇಂದ್ರ ಸರ್ಕಾರನೇ ಆಗ್ಬೋದು, ನಮ್ಮ ರಾಜ್ಯದಲ್ಲಿ ನೀರಿಲ್ಲ ಅಂತಂದಾಗ ಅವ್ರು ಬಿಡಲೇಬೇಕೆನ್ನುವಂಥದ್ದು ಯಾಕೆ ಈ ರೀತಿ ಚರ್ಚೆಗಳು ಬರ್ತವೆ ಅಂತ. ಸರ್, ಈ ಚರ್ಚೆಗಳು ಬರೋದಕ್ಕೆ ಬರೀ ಕಾವೇರಿ ನೀರಿನ ಸಮಸ್ಯೆ ಒಂದಲ್ಲ ಅಂತೇಳಿ ಹಲವಾರು ಕೆಲಸಗಳಾಗಿರ್ಬೋದು, ನಮ್ಮ ಬ್ಯಾಂಕ್ಗಳಲ್ಲಾಗಿರ್ಬೋದು, ಹಲವಾರಿಗೆ ಕನ್ನಡಿಗರಿಗೆ ಒಂದು ಶಾಪ ಆಗಿದೆ. ಕನ್ನಡಿಗರಾಗಿ ಏನಕ್ಕೆ ಹುಟ್ಟಿದ್ವಿ, ಕರ್ನಾಟಕದಲ್ಲಿ ಏನಕ್ಕೆ ಹುಟ್ಟಿದ್ವಿ ಅನ್ನೋ ಮನೋಭಾವನೆಗಳು ಸಾಕಷ್ಟು ಯುವಕರಲ್ಲಾಗಿರ್ಬೋದು, ಜನಗಳಲ್ಲಿ ಬಂದಿದೆ. ಇದು ವರಕ್ಕಿಂತ ಶಾಪವೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದಕ್ಕೆ ಅಧಿಕಾರದಲ್ಲಿ ಇರೋಂಥವ್ರು ಇದಕ್ಕೆ ಹೊಣೆ ಆಗಬೇಕು, ಉತ್ತರ ಕೊಡುವಂಥವ್ರು ಆಗಬೇಕು. ಆಗ ಮಾತ್ರನೇ ಅದಾಗೋದು. ನಮಗೆ ತುಂಬ ಡೌಟ್ ಇದೆ. ಹಾಗಾಗಿ ಜನಗಳೇ ನ್ಯಾಯ ಕೇಳುವ ಇದರಲ್ಲಿ ಸ್ವಲ್ಪ ರಭಸದಲ್ಲಿ ಇನ್ನೂ ಹೆಚ್ಚೆದ್ದು ಜನಗಳೇ ನ್ಯಾಯವನ್ನು ಕೇಳಬೇಕು, ನ್ಯಾಯವನ್ನು ಪಡ್ಕೋಬೇಕು, ನಮ್ಮ ಹಕ್ಕನ್ನು ನಾವು ಪಡ್ಕೊಬೇಕು, ಜನಗಳೇ ಮಾಡಬೇಕು ಅಂತ ಕೇಳ್ಕೊತೀವಿ ಅಷ್ಟೇ.